ಈ ಜೀವ ನಿನಗಾಗಿ ಭಾಗ 19. ಎಲ್ಲರಿಗೂ ನಮಸ್ಕಾರ. 90s ಅಂತ ಒಂದು ಸಿನಿಮಾ ಫೆಬ್ರವರಿ 21ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರಲ್ಲಿ ಹೋಗಿ ನೋಡಿ ಹೊಸಪರ ಸಿನಿಮಾಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಹಾಗೆ ಈ ಸಿನಿಮಾದಲ್ಲಿ ಮಳೆ ಹನಿ ಅಂತ ಒಂದು ಸಾಂಗ್ ಇದೆ. ಸಾಂಗ್ ಲಿರಿಕ್ಸನ್ನು ನಾವು ಮತ್ತು ಮಂಜು ಅಂತ ಇನ್ನೊಬ್ರು ಬರೆದಿರೋದು. ಎಲ್ಲರೂ ಸಾಂಗ್ ಕೇಳಿ ಲೈಕ್ ಮತ್ತು ಶೇರ್ ಮಾಡಬೇಕಾಗಿ ವಿನಂತಿ. ಸಾಂಗ್ ಲಿಂಕನ್ನು ನಮ್ಮ ಚಾನೆಲ್ ಪೋಸ್ಟಲ್ಲಿ ಹಾಕಿದ್ದೀವಿ. ಈ ಜೀವ ನಿನಗಾಗಿ ಮುಂದುವರಿದ ಭಾಗ. ಅಭಿ ಶ್ರೀಮಂತ ಮನೆತನದ ಹುಡುಗ ಅಂತ ಗೊತ್ತಾದ ಮೇಲೆ ಐಶ್ವರ್ಯ ಅವನ ಕಡೆ ನೋಡಿ ಕೋಪ ಮಾಡಿಕೊಂಡಳು. ಇದನ್ನು ಗಮನಿಸಿದ ಧನರಾಜ್ರವರು, ಬೀಗ್ರೆ, ಹುಡುಗ ಹುಡುಗಿ ಒಂದ್ಸಲ ಮಾತಾಡ್ಕೊಂಡು ಬರ್ಲಿ ಅಂತ ಹೇಳಿದಾಗ ಶಂಕರಪ್ಪರವರು ಸರಿ ಅಂತ ಹೇಳಿದರು. ಐಶ್ವರ್ಯ ಮನೆಯ ಹೊರಗಡೆ ಹೋದಳು. ಅಭಿ ಅವಳನ್ನೇ ಹಿಂಬಾಲಿಸಿದನು. ಒಂದು ಕಡೆ ನಿಂತ ಐಶ್ವರ್ಯ ಕೋಪ ಮಾಡಿಕೊಂಡು, ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನನಗೆ ಸುಳ್ಳು ಹೇಳುವವರನ್ನು ಕಂಡ್ರೇನೂ ಆಗಲ್ಲ, ಅಂಥದ್ರಲ್ಲಿ ನೀನು ನಿನ್ನ ಬಗ್ಗೆನೇ ಸುಳ್ಳು ಹೇಳಿದ್ಯಾ. ನೀನು ತುಂಬಾನೇ ಡಿಸಪಾಯಿಂಟ್ ಮಾಡಿಬಿಟ್ಟೆ. ಸಾರಿ ಐಶು, ನಾನು ಸುಳ್ಳು ಹೇಳೋದಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ಏನು ಅಂತ ನನಗೆ ಮೊದಲೇ ಹೇಳ್ಬೋದಿತ್ತಲ್ವಾ? ಹೇಳ್ಬೇಕಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ನನ್ನಿಂದ ಎಲ್ಲಿ ದೂರ ಹೋಗ್ಬಿಡ್ತೀಯ ಅಂತ ಹೆದರಿದ್ದೆ. ಆ ರೀಸನ್ ಏನು ಅಂತ ಈಗಲಾದ್ರೂ ಹೇಳ್ಬೋದಲ್ವಾ? ನಾನೊಂದು ಹುಡುಗಿನ ಲವ್ ಮಾಡಿದೆ ಅಂತ ನಾನು ನಿನ್ಗೆ ಮೊದಲೇ ಹೇಳಿದ್ದೆ ಅಲ್ವಾ? ಅವಳು ನನ್ನ ದುಡ್ಡು ನೋಡಿ ನನ್ನನ್ನು ಇಷ್ಟಪಟ್ಟಿದ್ಲು. ಆದ್ರೆ ನನ್ನ ತಮ್ಮ ಅವಳಿಗೆ ಏನೇನೋ ಆಸೆ ತೋರಿಸಿ ಅವಳನ್ನು ಪಟಾಯಿಸ್ಕೊಂಡ್ಬಿಟ್ಟ. ಅವಳು ದುಡ್ಡಿನ ಆಸೆಗೋಸ್ಕರ ನನ್ನನ್ನು ಬಿಟ್ಟು ಅವನ ಜೊತೆ ಮದುವೆ ಆದ್ಲು. ಆವತ್ತು ನನಗೆ ಪ್ರೀತಿಯ ಮೇಲಿದ್ದ ನಂಬಿಕೆನೇ ಹೊರಟೋಗಿತ್ತು. ನಂತರ ನಿನ್ನನ್ನು ನೋಡಿದೆ, ಮತ್ತೆ ನನಗೆ ಲವ್ ಆಯಿತು. ಈ ಸಲ ಪ್ರೀತಿಯಲ್ಲಿ ಮೋಸ ಹೋಗ್ಬಾರ್ದಂತ ಬಡವ ಅಂತ ಹೇಳಿ ನನ್ನನ್ನು ಪರಿಚಯಿಸಿಕೊಂಡೆ. ಆದ್ರೆ ನೀನು ದುಡ್ಡಿಗೆ ಆಸೆ ಪಡುವವಳಲ್ಲ ಅಂತ ಗೊತ್ತಾಯ್ತು. ಓಹ್, ನನ್ನನ್ನು ಟೆಸ್ಟ್ ಮಾಡೋಕ್ಕೆ ಹೊರಟಿದೆ ಅಂತ ಹೇಳು. ಅದು ಆ ಥರ ಅಲ್ಲ ಇಶು. ನನ್ನ ಸ್ಥಾನದಲ್ಲಿ ನೀನು ಇದ್ರೂ ಕೂಡ ಇದೇ ಥರ ಮಾಡ್ತಾ ಇದ್ದೆ. ಸರಿ, ನೀನೇ ಹೇಳೋದು ಒಪ್ಪೋಣ. ಆದರೆ ನಿನಗೆ ತಮ್ಮಂದ್ರೆ ಇರೋ ವಿಷಯ ನನಗೆ ಯಾಕೆ ಹೇಳಿಲ್ಲ? ಅವರೆಲ್ಲ ನನ್ನ ಡ್ಯಾಡಿ ಎರಡನೇ ಹೆಂಡತಿ ಮಕ್ಕಳು ಅಂತ ಎಲ್ಲ ವಿಷಯವನ್ನು ಅವಳಿಗೆ ವಿವರಿಸತೊಡಗಿದನು. ವಿಷಯ ತಿಳಿದ ಅವಳ ಕೋಪವೆಲ್ಲ ಕಡಿಮೆಯಾಯಿತು. ಸರಿ, ಇನ್ಮೇಲೆ ಸುಳ್ಳು ಹೇಳಕ್ಕೆ ಹೋಗ್ಬೇಡ, ನನಗೆ ಇಷ್ಟ ಆಗಲ್ಲ. ಓಕೆ ಐಶು, ನನ್ನಿಂದ ನಿಂಗೆ ಹರ್ಟ್ ಆಗಿದೆ, ಐ ಆಮ್ ಸೋ ಸಾರಿ. ಆದರೆ ನನ್ನ ಹತ್ರ ಮಾತ್ರ ಕೋಪ ಮಾಡ್ಕೋಬೇಡ. ಇಲ್ಲ, ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಬಿಡು. ನಿನ್ನ ಎಕ್ಸ್ ನಿನ್ನ ಮನೆಯಲ್ಲೇ ಇದ್ದಾಳ? ನನ್ನ ತಮ್ಮನೇ ಹೆಂಡತಿ ಅಂದರೆ ಮನೆಯಲ್ಲೇ ಇರಬೇಕಲ್ವಾ? ಸರಿ ಸರಿ, ಅವಳು ಎಲ್ಲಿ ಬೇಕಾದರೂ ಇರಲಿ, ಆದರೆ ನಿನ್ನ ತಂಟೆಗೆ ಬರಬಾರ್ದಷ್ಟೇ. ಒಂದ್ಸಲ ನಮ್ಮಿಬ್ಬರ ಮದುವೆ ಆಗಲಿ, ಆಮೇಲೆ ನೋಡು ಅವಳನ್ನು ಹೇಗೆ ಒರೆಸ್ತೀನಂತ. ಒಂದು ಲೆಕ್ಕದಲ್ಲಿ ಒಳ್ಳೇದಾಯ್ತಲ್ವಾ? ದುಡ್ಡಿನ ಹಿಂದೆ ಬಿದ್ದವ್ರು ಯಾವತ್ತೂ ಗಂಡನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅವಳು ಮದುವೆ ನಿನ್ನ ಜೊತೆ ಏನಾದರೂ ಆಗಿದ್ರೆ ನಿನ್ನ ನೆಮ್ಮದಿಯನ್ನೇ ಕಳೆದುಕೊಂಡು ಬರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಸಿಗ್ತಾನೆ ಇರಲಿಲ್ಲ. ನಾನು ಸಾಯೋ ತನಕ ಕುವರಿಯಾಗಿ ಉಳಿಬೇಕಾಗಿತ್ತು. ನೀನು ಹೇಳಿದ ಮಾತು ನಿಜಾನೇ. ಅವಳು ನನ್ನ ಲೈಫ್ನಿಂದ ತೊಲಗಿತ್ತು, ಒಳ್ಳೇದಾಯಿತು. ಆಗೋದೆಲ್ಲ ಒಳ್ಳೇದಕ್ಕೇನೆ. ಈಗ ನಡಿ ಹೋಗೋಣ, ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋದನು. ಮನೆಯವರೆಲ್ಲರ ಸಮ್ಮುಖದಲ್ಲಿ ಇವರಿಬ್ಬರ ಮದುವೆಯ ದಿನವನ್ನು ಫಿಕ್ಸ್ ಮಾಡಲಾಯಿತು. ಬೀಗ್ರೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಮುಂದಿನ ಶುಕ್ರವಾರ ಮದುವೆ ಇಟ್ಕೊಳ್ಳೋಣ. ಇಷ್ಟು ಬೇಗ ಮದುವೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮದುವೆ ತಯಾರಿ ಎಲ್ಲ ಮಾಡಬೇಕಲ್ವಾ? ಇನ್ನು ಬರೀ 6 ದಿನ ಇದೆ. ಈ 6 ದಿನದಲ್ಲಿ ಎಂಗೇಜ್ಮೆಂಟ್ ಯಾವಾಗ ಮಾಡ್ಕೊಳ್ಳೋದು? ಎಂಗೇಜ್ಮೆಂಟ್ ಎಲ್ಲ ಮದುವೆ ದಿನನೇ ಮಾಡಿಸೋಣ, ಅದಕ್ಕೆ ಅಂತ ಬೇರೆ ದಿನ ಬೇಡ. ಐಡಿಯಾನು ಚೆನ್ನಾಗಿದೆ, ಆದರೂ ಅಂತ ಶಂಕರಪ್ಪರವರು ಹೇಳಿದಾಗ ನೀಲಮ್ಮರವರು ಮಧ್ಯೆ ಪ್ರವೇಶಿಸಿ,
ರೀ, ಅವ್ರು ಹೇಳಿದಾಗ ಮಾಡೋಣ ಬಿಡ್ರಿ. ಎಷ್ಟಾದ್ರೂ ಅವ್ರ ಗಂಡಿನ ಕಡೆಯವರಲ್ವಾ, ನಾವು ಅವ್ರ ಮಾತನ್ನು ಕೇಳಲೇಬೇಕು. ಹೆಂಡತಿ ಮಾತಿಗೆ ಇಲ್ಲ ಅನ್ನಲಾಗದೆ ಶಂಕರಪ್ಪರವರು ಆಯ್ತು ಅಂತ ಹೇಳಿದರು. ಧನ್ರಾಜ್ರವರ ಖುಷಿಗಂತೂ ಕೊನೆ ಏರಲಿಲ್ಲ. ಅಬ್ಬಾ, ಇವ್ರು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ರಲ್ವಾ, ಅದೇ ದೊಡ್ಡ ವಿಷಯ. ನಾನೆಲ್ಲ ಇವರು ಆಗಲ್ಲ ಅಂತ ಹೇಳ್ತಾರಂತ ಅಂದ್ಕೊಂಡಿದ್ದೆ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕು, ಇಲ್ಲ ಅಂದರೆ ಆ ಹೊಟ್ಟೆ ಕಿಚ್ಚಿನವ್ರು ನನ್ನ ಮಗನ ಖುಷಿಗೆ ಕಣ್ಣು ಹಾಕ್ಬಿಟ್ರೆ ಕಷ್ಟ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಇನ್ನು 1 ವಾರದಲ್ಲಿ ತಮ್ಮಿಬ್ಬರ ಮದುವೆ ಆಗ್ತಾ ಇದೆ ಅಂತ ಅಭಿ ಮತ್ತು ಐಶ್ವರ್ಯ ಸಂತೋಷ ಪಡತೊಡಗಿದರು. ಆದರೆ ರಿಷಿ ಮಾತ್ರ ತುಂಬ ಬೇಜಾರಾಗಿದ್ದನು. ಎಲ್ಲರೆದುರು ಖುಷಿಗೊಂಡವನಂತೆ ವರ್ತಿಸುತ್ತಿದ್ದನು. ಮದುವೆಯ ದಿನಾಂಕ ಗೊತ್ತು ಮಾಡಿ ಧನ್ರಾಜ್ರವರು ರಿಷಿ ಮತ್ತು ಅಭಯ ಜೊತೆ ತಮ್ಮ ಮನೆಗೆ ತೆರಳಿದರು. ಅವರೆಲ್ಲ ಹೋಗಿ ಆದ ಮೇಲೆ ನೀಲಮ್ಮರವರು ತಮ್ಮ ಗಂಡನನ್ನು ತರಾಟೆಗೆ ತೆಗೆದುಕೊಂಡರು. ಏನ್ರಿ ಆಗಿದೆ ನಿಮಗೆ? ಅವರೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರೆ ನೀವ್ಯಾಕೆ ಅಡ್ಗಾಲ ಹಾಕ್ತಾ ಇದ್ರಿ? ಅಲ್ಲ ನೀಲ, ಅವ್ರ ಹತ್ತಿರ ದುಡ್ಡಿದೆ ಅಂತ ಎಲ್ಲ ಖರ್ಚು ಅವ್ರ ಹತ್ರ ಮಾಡೋಕ್ಕಾಗತ್ತಾ? ನನಗೂ ಸ್ವಾಭಿಮಾನ ಅನ್ನೋದಿಲ್ವಾ? ನಿಮ್ಮ ಸ್ವಾಭಿಮಾನನ ಸ್ವಲ್ಪ ಪಕ್ಕಕ್ಕಿಡ್ರಿ. ಸ್ವಾಭಿಮಾನ ಅಂತೆ ಸ್ವಾಭಿಮಾನ, ಎಲ್ಲ ಟೈಮಲ್ಲಿ ಸ್ವಾಭಿಮಾನ ಅಂತ ಕೂತ್ಕೊಂಡು ಈ ಜನ್ಮದಲ್ಲಿ ನಿಮ್ಮ ಮಗಳಿಗೆ ಮದುವೆ ಆಗಲ್ಲ. ಯಾಕೆ ಅಪಶಕುನ ಮಾತಾಡ್ತೀಯ? ಅಪಶಕುನ ಮಾತಾಡ್ತಿಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ. ಇಷ್ಟರ ತನಕ ಎಷ್ಟು ಗಂಡುಗಳು ಅವಳು ನೋಡಿ ಹೋಗಿಲ್ಲ, ಯಾರಾದರೂ ಒಪ್ಕೊಂಡ್ರ? ಅವಳು ಕುಳ್ಳಿ ಅಂತ ಎಲ್ಲರೂ ರಿಜೆಕ್ಟ್ ಮಾಡಿ ಹೋದ್ರು. ಈಗ ತಾನಾಗೆ ಸಂಬಂಧ ನಮ್ಮನ್ನು ಹುಡ್ಕೊಂಡು ಬಂದಿದೆ. ಬಂದಿರೋ ಸಂಬಂಧ ಗಟ್ಟಿಯಾಗಿ ಇಟ್ಕೋಬೇಕೆ ಹೊರತು ಸ್ವಾಭಿಮಾನ ಅಂತ ಕಳೆದುಕೊಳ್ಳೋದಲ್ಲ. ಅವರು ಏನು ಹೇಳ್ತಾರೋ ಅದನ್ನು ಕೇಳಿ. ನಮಗೆ ನಮ್ಮ ಮಗಳ ಮದುವೆ ಆದ್ರೆ ಸಾಕು. ಅವ್ರು ಹೇಳಿರೋ ಮಾತನ್ನು ಕೇಳಿದ್ದೀನಿ ಅಲ್ವೇ, ಮತ್ತೆ ಯಾಕೆ ಈ ರೀತಿ ಮಾತಾಡ್ತೀಯ? ನಿಮ್ಮಿಬ್ಬರ ಮಾತುಕತೆಯಲ್ಲಿ ನಾನು ಮಧ್ಯೆ ಪ್ರವೇಶಿಸೋದ್ರಿಂದ ಆಯಿತು. ಇಲ್ಲಾಂದರೆ ನೀವು ಸ್ವಾಭಿಮಾನ ಅಂತ ನಿಮ್ಮ ಮಾತನ್ನೇ ಕೇಳ್ತಾ ಇದ್ರಿ. ಆಯ್ತಮ್ಮ ನೀಲ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ ಅಂತ ಹೇಳಿ ಹೆಂಡತಿಯ ಮಾತಿಗೆ ಫುಲ್ ಸ್ಟಾಪ್ ಇಟ್ಟರು. ಇತ್ತ ಕಾರಲ್ಲಿ ಹೋಗುತ್ತಿದ್ದಾಗ ಅಭಿ ತನ್ನ ತಂದೆಯ ಬಳಿ ಮದುವೆಯ ಬಗ್ಗೆ ಮಾತನಾಡತೊಡಗಿದನು. ಡ್ಯಾಡ್, ಇಷ್ಟು ಕಡಿಮೆ ಸಮಯದಲ್ಲಿ ಮದುವೆ ಹೇಗಾಗುತ್ತೆ? ಕಾರ್ಡ್ ಪ್ರಿಂಟ್ ಮಾಡಬೇಕು, ರಿಲೇಟಿವ್ಸ್ ಬಿಸ್ನೆಸ್ ಪಾರ್ಟ್ನರ್ಗೆಲ್ಲ ಕರಿಬೇಕು. ಇದೆಲ್ಲ ಸಾಧ್ಯನಾ ಡ್ಯಾಡ್? ಬಿಸ್ನೆಸ್ ಪಾರ್ಟ್ನರ್ಸ್ಗೆಲ್ಲ ಕರೆಯೋದು ಬೇಡ, ಮದುವೆಗೆ ಸ್ವಲ್ಪ ಜನ ಇದ್ರೆ ಸಾಕು. ಒಟ್ಟಿನಲ್ಲಿ ಆದಷ್ಟು ಬೇಗ ನಿನ್ನ ಮದುವೆ ಆಗಬೇಕಷ್ಟೆ. ಡ್ಯಾಡ್, ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ ಬಿಡು. ಮೊದಲು ಅದಾಗಿ ಈ ಸಲ ಕೂಡ ನಿನ್ನ ಲೈಫ್ ಹಾಳಾಗಬಾರ್ದು, ಅದಕ್ಕೋಸ್ಕರ ಈ ನಿರ್ಧಾರ ತಗೊಂಡಿರೋದು. ಡ್ಯಾಡ್, ಈ ಸಲ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವಳು ನನ್ನನ್ನು ತುಂಬಾ ಲವ್ ಮಾಡ್ತಾ ಇದ್ದಾಳೆ. ಯಾರು ಯಾವ ಕಡೆಯಿಂದ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಸಲ ನೀನು ನನ್ನ ಮಾತೇ ಕೇಳಬೇಕು, ಜಾಸ್ತಿ ಪ್ರಶ್ನೆ ಮಾಡಬೇಡ. ಓಕೆ ಡ್ಯಾಡ್ ಅಂತ ಹೇಳುವಷ್ಟರಲ್ಲಿ ಮನೆ ಬಂದೇ ಬಿಟ್ಟಿತು. ಧನ್ರಾಜ್ರವರು ಅವರಿಬ್ಬರನ್ನು ಮನೆಗೆ ಡ್ರಾಪ್ ಮಾಡಿ ಆಫೀಸಿಗೆ ಹೊರಟರು. ಅಭಿ ಖುಷಿಯಾಗಿ ಮನೆ ಒಳಗೆ ಹೋದನು. ಆದರೆ ರಿಷಿ ತುಂಬ ಬೇಜಾರಲ್ಲಿದ್ದನು. ಈ ಸಲ ಅವನು ಅಭಿಯ ರೂಮ್ಗೆ ಹೋಗದೆ ತನ್ನ ರೂಮಿಗೆನೆ ಹೋದನು. ಇದನ್ನು ಗಮನಿಸಿದ ಚಂದ್ರಕಲಾರವರು ಅವನ ಹಿಂದೆನೆ ಹೋದರು. ಅದನ್ನು ಗಮನಿಸಿದವನು, ನೀವೇನಿಲ್ಲಿ? ನಾನು ನಿನ್ನ ಮಾಮ್ ಕಣೋ, ನಿನ್ನ ರೂಮಿಗೆ ಬರೋಕ್ಕೆ ನಾನು ಪರ್ಮಿಷನ್ ಕೇಳಬೇಕಾ? ನೀನು ತುಂಬ ಬೇಜಾರಲ್ಲಿದ್ದೀಯ ಅಂತ ಗೊತ್ತಾಯಿತು, ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ನಾನು ನಿಮಗೆ ಹೇಳಿದ್ನಾ ನಾನು ಬೇಜಾರಲ್ಲಿದ್ದೀನಂತ?
ನೀನು ಹೇಳಿಲ್ಲ ಅಂದರೂ ಈ ತಾಯಿಗೆ ಗೊತ್ತಾಗುತ್ತೆ ಕಣೋ. ನೀನು ನನ್ನನ್ನು ಇಷ್ಟಪಡೋದೇ ಇರ್ಬೋದು, ಆದರೆ ನಾನು ನಿನ್ನ ಹೆತ್ತಮ್ಮನೇ ಅಲ್ವಾ? ಹೇಳಿ ಏನಾಯ್ತಂತ? ಇತ್ತೀಚೆಗೆ ತುಂಬ ಡಲ್ ಆಗಿರ್ತೀಯ. ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾ ದುಃಖ ಆಗುತ್ತೆ. ಹೇಳು ಕಂದ, ಏನಾಗಿದೆ ಅಂತ? ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸರಿ, ನಿನಗೆ ನನ್ನ ಹತ್ರ ವಿಷಯನ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ಬಿಡು. ನೋವು ಜಾಸ್ತಿಯಾಗಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂಥ ಟೈಮಲ್ಲಿ ನನ್ನನ್ನು ನೆನ್ಪು ಮಾಡ್ಕೊ. ಈ ನಿನ್ನ ತಾಯಿ ಯಾವಾಗಲೂ ನಿನ್ನ ಜೊತೆ ಇರ್ತಾಳೆ. ನಿನಗೆ ನೋವಾದ್ರೆ ನನಗೂ ಕೂಡ ನೋವಾಗುತ್ತೆ ಕಣೋ. ಅವರಲ್ಲಿ ಯಾರು ಕೂಡ ನಿನ್ನವರಲ್ಲ. ಮೊದಲು ಅದನ್ನು ತಿಳ್ಕೊ. ನಿನ್ನವರಂತ ಇರೋದು ನಾವಿಬ್ರೆ, ಅದು ನಿನ್ನ ಹೆತ್ತ ತಾಯಿ ಮತ್ತು ತಮ್ಮ. ನನ್ನ ರೂಮಿನ ಬಾಗಿಲು ಯಾವಾಗಲೂ ನಿನಗೋಸ್ಕರ ತೆರೆದಿರುತ್ತೆ. ಮನಸ್ಸಿನ ದುಃಖ ಹಂಚ್ಕೊಳ್ಬೇಕಂತ ಮನಸ್ಸಾದ್ರೆ ಬಾ. ಯಾರಿಗೊತ್ತು, ನಿನ್ನ ದುಃಖ ನನ್ನಿಂದ ಕಡಿಮೆ ಆಗಲೂಬಹುದು. ಕೂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡು, ಆಮೇಲೆ ಒಂದು ನಿರ್ಧಾರಕ್ಕೆ ಬಾ ಅಂತ ಹೇಳಿ ಅಲ್ಲಿಂದ ಹೊರಟರು. ಆಫೀಸಿನಿಂದ ಸಾಯಂಕಾಲ ಮನೆಗೆ ಬಂದಾದ ಮೇಲೆ ಧನ್ರಾಜ್ರವರು ಅಭಿಯ ಮದುವೆಯ ವಿಷಯವನ್ನು ಚಂದ್ರಕಲಾರವರಲ್ಲಿ ಪ್ರಸ್ತಾಪಿಸಿದರು. ಚಂದ್ರಕಲಾ, ಅಭಿಗೆ ಮದುವೆ ಫಿಕ್ಸ್ ಆಯಿತು. ಮುಂದಿನ ವಾರ ಶುಕ್ರವಾರನೇ ಮದುವೆ. ಓಹ್, ಅದಕ್ಕೇನಾ 3 ಜನನು ಬೆಳಿಗ್ಗೆ ಸುಳ್ಳು ಹೇಳಿ ಹೋಗಿರೋದು? ನಾನು ಬಂದರೆ ನಿಮ್ಮ ಮಗನ ಮದುವೆ ಸೆಟ್ ಆಗಲ್ಲ ಅಂತ ಅಂದ್ಕೊಂಡು ನನ್ನನ್ನು ಬಿಟ್ಟು ಹೋದ್ರಾ? ಅದು ಹಾಗಲ್ಲ ಚಂದ್ರಕಲಾ ಅಂತ ಅವರು ಇನ್ನೇನು ಹೇಳಬೇಕು. ಅಷ್ಟರಲ್ಲಿ ಚಂದ್ರಕಲಾರವರು ಅವರ ಮಾತನ್ನು ತುಂಡರಿಸಿ, ಎಷ್ಟಾದ್ರೂ ನಾನು ನಿಮ್ಮ 2ನೇ ಹೆಂಡತಿ ಅಲ್ವಾ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಬಿಟ್ಟು ಹೋದ್ರಾ? ಮನೆಯಲ್ಲಿ ಮಗನ ಮದುವೆ ಫಿಕ್ಸ್ ಆಗಿದೆ, ಆದ್ರೆ ತಾಯಿನ ವಿಷಯ ಗೊತ್ತಿಲ್ಲ. ಎಂತ ಹಣೆ ಬರ ನಂದು. ಅವನು ನನ್ನ ತಾಯಿ ಅಂತ ಒಪ್ಕೊಂಡಿಲ್ಲ, ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಈ ಸುಖಕ್ಕೋಸ್ಕರ ಯಾಕೆ ಮದುವೆ ಅದನ್ನೇನೋ. ಇಲ್ಲಿ ಯಾರು ಕೂಡ ನನ್ನವರಿಲ್ಲ, ಎಲ್ಲ ಹೆಸರಿಗೆ ಸಂಬಂಧಗಳು ಅಂತ ಗೊಣಗುತ್ತಾ ಅಲ್ಲಿಂದ ಹೊರ ನಡೆದರು. ನಿನ್ನನ್ನು ಕರೆದುಕೊಂಡು ಹೋಗಿದ್ರೆ ನೀನು ಖಂಡಿತ ಏನಾದರೂ ಕಿತಾಪತಿ ಮಾಡಿ ಮದುವೆ ಸೆಟ್ ಆಗದ ಹಾಗೆ ನೋಡ್ಕೊಳ್ತಾ ಇದ್ದೆ. ಅದಕ್ಕೆ ನಿನ್ನನ್ನು ಬಿಟ್ಟು ಹೋಗಿದ್ದು. ಯಾವುದೇ ಅಡೆತಡೆಗಳಿದ್ದ ಅಭಿಯ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳತೊಡಗಿದರು. ಇತ್ತ ಕೋಪಗೊಂಡಿದ್ದ ಚಂದ್ರಕಲಾರವರು ಸೀದಾ ಅನ್ಮೋಲನ ರೂಮ್ಗೆ ಹೋದರು. ಕೋಪಗೊಂಡಿದ್ದ ತನ್ನ ತಾಯಿಯನ್ನು ನೋಡಿದ ಅನ್ಮೋಲ್, ಮಾಮ್ ಏನಾಯ್ತು, ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಡ್ಯಾಡ್ ಏನಾದ್ರೂ ಹೇಳಿದ್ರಾ? ನಿನ್ಗೆ ಒಂದು ಕೆಲಸ ವಹಿಸಿದ್ದೆ, ಅದನ್ನು ಮಾಡ್ಕೊಂಡು ಬಂದಿದೀಯಾ? ಇನ್ನೂ ಇಲ್ಲ ಮಾಮ್, ನಾಳೆ ಖಂಡಿತ ಆ ಹುಡುಗಿ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವಾಗ? ಅವನ ಮದುವೆ ಆದ್ಮೇಲೆ ಇನ್ಫಾರ್ಮೇಶನ್ ತಗೊಂಡ್ಬರ್ತೀಯಾ? ಏನು ಮಾಮ್, ಮದುವೆ ಆಗಲಿ ಸೆಟ್ ಆಗಿರೋ ಥರ ಮಾತಾಡ್ತೀರಾ? ಸೆಟ್ ಆಗುದೇನು, ಮುಂದಿನ ಶುಕ್ರವಾರನೇ ಅವನ ಮದುವೆ. ಒಂದು ಕೆಲಸ ಹೇಳಿದ್ರೆ ಅದನ್ನು ನೆಟ್ಟಗೆ ಮಾಡಲ್ಲ ಅಂತ್ಯ. ನಾಳೆ ಅಟೆ ನೀಕು ಅಷ್ಟೆ, ಅವಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನನ್ನ ಕೈಯಲ್ಲಿ ಇರಬೇಕು. ಇಲ್ಲಾಂದ್ರೆ ನಾನು ಏನು ಮಾಡ್ತೇನೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಕೋಪದಿಂದ ತನ್ನ ರೂಮಿಗೆ ಬಂದರು. ಅಭಿಯ ಮದುವೆಯ ವಿಷಯ ಅಂಕಿತಾಳಿಗೆ ಗೊತ್ತಾದಾಗ ಅವಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಏನು, ಅಭಿಯ ಮದುವೆನಾ? ಅವನ ಅಷ್ಟು ಬೇಗ ನನ್ನನ್ನು ಮರೆತು ಬಿಟ್ನಾ? ನೋ, ಹಾಗಾಗಬಾರ್ದು. ಅವನು ಯಾವತ್ತೂ ನನ್ನನ್ನು ಮರೀಬಾರ್ದು. ಯಾವಾಗಲೂ ನನ್ನ ಗುಂಗಲ್ಲೇ ಇರಬೇಕು. ನನ್ನನ್ನು ಮರೆತು ಬೇರೆ ಯಾವ ಹುಡುಗಿಯನ್ನು ಕೂಡ ಮದುವೆ ಆಗಬಾರ್ದು. ಈ ನಾಲಾಯಕ ಅನ್ಮೋಲ್ನಿಂದ ನಾನು ಅವನ ಜೊತೆ ಬ್ರೇಕಪ್ ಮಾಡಿಕೊಳ್ಳೋ ಹಾಗೆ ಆಯಿತು. ಈ ಮನೆ ಆಸ್ತಿ ಎಲ್ಲ ಅವನದ್ದೇ ಅಂತ ಹೇಳಿ ನಾನು ನಂಬಿಸಿ ಮೋಸ ಮಾಡಿಬಿಟ್ಟ. ಈ ಆಸ್ತಿ ಎಲ್ಲ ಅಭಿಗೆ ಸೇರಿದ್ದರ ಬಗ್ಗೆ ನಾನು ಮೊದಲೇ ತಿಳ್ಕೊಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ಅಭಿಯ ಮದುವೆ ಯಾವುದೇ ಕಾರಣಕ್ಕಾಗಬಾರ್ದು. ಈ ಮದುವೆ ಆಗದಂತೆ ನಾನು ತಡೆಯಬೇಕು. ಮೊದಲು ಅವನ ಮದುವೆ ಆಗೋ ಹುಡುಗಿ ಯಾರು ಅಂತ ತಿಳ್ಕೋಬೇಕು, ಆಮೇಲೆ ಅದೇನಾದರೂ ಮಾಡಿದ್ರಾಯ್ತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಭಿಯ ಮದುವೆ ನಿಲ್ಲಿಸಲು ಸ್ಕೆಚ್ ಹಾಕತೊಡಗಿದಳು. ಕತೆ ಮುಂದುವರಿಯಿತು. ಅಭಿಯ ಮದುವೆ ನಿಲ್ಲಿಸಲು ಚಂದ್ರಕಲಾ ಮತ್ತು ಅಂಕಿತಾ ಯಾವ ರೀತಿಯ ಪ್ಲಾನ್ ಮಾಡುತ್ತಾರೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ.
ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.